ಮರ್ವಿನ ಕಾಲೇ ಐತಿ ಅಂದ್ರ 50 ರೂಪಾಯಿ ಬಳಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ವಾಟ್ ಈಸ್ ದ ಫ್ಯಾಮ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ನನಗೆ ಎಂಥ ಮರ್ವಿನ ಕಾಲೇ ಐತಿ ಅಂದ್ರೆ ಭಾಳ ಮರ್ವಿನ ಕಾಲೇ ಐತಿ. ಯಾಕಪ್ಪ ಅಂತಂದ್ರೆ ನಾನು ಮನೆಗೆ ಹೋಗಿ ಊಟ ಮಾಡಿಕೊಂಡು ವಾಪಸ್ ಬಂದು ಗಾಡಿನ ಇಲ್ಲಿ ವಾಶ್ರೂಮ್ ಅಂತ ಬಿಟ್ಟವ ಇಲ್ಲೇ ಬಿಟ್ಟು ಹೋಗ್ಬಿಟ್ಟೀನಿ. ವಾಪಸ್ ನಮ್ಮ ತಮ್ಮ ಗಾಡಿ ಚಾವಿ ಕೇಳಿದ್ಮೇಲೆ ಗೊತ್ತಾಗೈತಿ ನನ್ನ ಗಾಡಿ ಇಲ್ಲೇ ಐತೆ ಅನ್ನೋದು. ಇಷ್ಟೊಂದು ಮರ್ವಿನ ಕಾಯಿಲೆ ಯಾರಿಗೂ ಇರಬಾರ್ದು ಗಾಯ್ಸ್. ನಮ್ಮ ಅಪ್ಪಾಜಿ ಏನೋ ಗೊತ್ತಿಲ್ಲ, ನಮ್ಮ ಅಪ್ಪಾಜಿ ಗೊತ್ತಾದ್ರೆ ಚಾಪಲ್ಲಿ ಹೊಡೆದ್ಬಿಡ್ತಾರೆ ಅವ್ರಿಗೆ. ಯಾಕಪ್ಪ ಅಂತಂದ್ರೆ ಒಂದ್ಸಲ ಏನಾಗಿತ್ತು, ನಮ್ಮ ಅಪ್ಪಾಜಿ ಗಾಡಿ ತೊಗೊಂಡೋಗ್ಯಾರ. ಗಾಡಿ ತೊಗೊಂಡೋಗಿ ಒಂದು ಹೋಟೆಲ್ ಬಂದು ಹಚ್ಚಿ ಅವ್ರು ಊಟ ಮಾಡಕ ಅಂತ ಹೋಗ್ಯಾರ. ಹೋದಾಗ ಏನಾಗ್ಬಿಡೈತಿ, ಹೊರಗಡೆ ಯಾರೋ ಒಬ್ಬ ಬಂದು ಗಾಡಿನ ತೊಗೊಂಡೋಗ್ಬಿಟ್ಟಾನ. ಗೊತ್ತ ಅವತ್ತಿಂದ ನಮ್ಮ ಅಪ್ಪಾಜಿ ನಮಗೆ ಕರೆಕ್ಟಾಗಿ ಜೋಪಾನ ಮಾಡ್ತಾರೆ ಗೊತ್ತಲ್ಲ, ಗಾಡಿ ಕರೆಕ್ಟಾಗಿ ಜೋಪಾನ ಮಾಡತ್ತ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹಂಗಂತೆ ಆಗ್ಬಿಟ್ಟೈತಿ. ಭಾಳ ಅಂದ್ರೆ ಭಾಳ ಮರಿನ ಕಾಲ ಆಗೈತೆ. ನನ್ನ ಮೇಲೆ ನನಗೆ ನಂಬಿಕೆ ಬರೋಲ್ದ, ಎಷ್ಟಕ್ಕೊಂದು ಬರ್ಯಾಕೆ ಕುಂತಿರೋದಂತ. ಎಲ್ಲುಂಟಿ ಮಮ್ಮಿ ಕಡೆ ಹೊಡಿಲಿ ಗಾಡಿ. ನೀ ಅಲ್ಲೇ ಅಂಗಡಿ ಕಡೆ ಇರು, ಇಲ್ಲ ನಾನು ಅಲ್ಲೇ. ನೀ ಅಲ್ಲೇ ಅಂಗಡಿ ಕಡೆ ಇರು. ನಂಗೆ ಇಲ್ಲೇ ಬಿಟ್ಟು ನಿಮ್ಮ ಮಮ್ಮಿ ಕರ್ಕೊಂಡು ಹೋಗಿ ನಾ ವಾಪಸ್ ಬಾ. ಗಾಡಿ ಅಲ್ಲೇ ಬಿಟ್ಟು ನೋಡ್ಕೊಂಡು ಬಂದ ಅಂಗಡಿ. ನಾನು ಮಧ್ಯಾಹ್ನ ನಿಂಗೆ ಬಿಟ್ಟು ಇಲ್ಲಿ ಬಂದೆಲ್ಲ, ನಿಂಗೆ ಇಡ್ಲಿ ಕೊಡಕಂತಂದೇಳಿ ಇಡ್ಲಿ ಕೊಟ್ಟು ಸೀದಾ ಏನು ಮಾಡಿದೆ, ಅಲ್ಲೇ ವಾಶ್ರೂಮ್ಗೆ ಹೋಗಿ ಅಂಗಡಿಗೆ ಹೋದ್ರಂತಂದೇಳಿ ಹೋದೆ. ವಾಪಸ್ ಅದು ಏನೋ ಒಂದು ಯೋಚನೆ ಮಾಡ್ಕೊಂತ ಗಾಡಿ ಅಲ್ಲೇ ಬಿಟ್ಟು ಸೀದಾ ಅಂಗಡಿ ನಡ್ಕೊಂತ ಬಂದ್ಬಿಟ್ಟೇನಿ. ಸರ್ಕಲ್ ಅಲ್ಲ, ಬಸ್ ಸ್ಟ್ಯಾಂಡ್ ಒಳಗೆ ವಾಶ್ರೂಮ್ ಐತಲ್ಲ, ಅಲ್ಲಿ ವಾಶ್ರೂಮ್ ಹೋಗಿನಿ. ವಾಪಸ್ ಗಾಡಿ ಅಲ್ಲೇ ಐತಿ, ಚಾವಿ ಬಕ್ಕಳದಾಗ ಐತಿ, ತಗೊಂಡ್ ಸೀದಾ ಅಂಗಡಿಗೆ ಬಂದಿನಿ. ಅಂಗಡಿ ಬಂದ್ಮೇಲೆ ನನಗೆ ನೆನಪ ಇಲ್ಲ ಅದು. ಅಪ್ಪಾಜಿನೂ ಗಾಡಿ ಕೇಳಿಲ್ಲ, ಅಭಿನೂ ಗಾಡಿ ಕೇಳಿಲ್ಲ. ಈಗ ನೆನಪಾಗೈತ ಮಕ್ಳಿ. ನಾನು ಯೋಚನೆ ಮಾಡತ್ತೀನಿ ಗಾಡಿ ಎಲ್ಲೈತಿ ಅಂತಂದು, ಗೊತ್ತನ ಆಗೋಲ್ದು. ಆಮೇಲೆ ನೆನಪಾತ್ ನನಗ, ನಾ ಹಿಂಗ್ ವಾಶ್ರೂಮ್ ಹೋಗಿತ್ತಲ್ಲ ಅಂತಂದೇಳಿ ವಾಪಸ್ ಗಾಡಿ ಅಲ್ಲಿ ಐತಿಲ್ಲ ಅಂತ ನೋಡಾಕಂತದೆ. ಗಾಡಿ ಇತ್ತು ಪುಣ್ಯಾಕ. ಗೈಸ್ ಇದ ನೋಡ್ರಿ ನಮ್ದು ಇನ್ನೊಂದು ಅಂಗಡಿ ಅಂತ ಹೇಳಿದ್ನಲ್ಲಿ ನಿಮಗ. ಇದ ನೋಡ್ರಿ ಬಳೆ ಅಂಗಡಿ. ಇಲ್ಲೇ ನಮ್ಮ ಮಮ್ಮಿ ಕುಂದಿರ್ತಾರ. ಇದು ನಮ್ಮ ಬಳೆ ಅಂಗಡಿ. 20 ರೂಪಾಯಿ ಡಜನ್. 20 ರೂಪಾಯಿ. 20 ರೂಪಾಯಿ? ಹಾಂ, ಕಡಿಮೆ ಆದ್ರಿ ಭಾಳ. ಏ ಲೌಡಿ, 50 ರೂಪಾಯಿ ಬಳಿ 20 ರೂಪಾಯಿ ಅಂತೀನಿ. ಕಡಿಮೆ ಅಂತ ಕೇಳ ಅಂತೀಯಲ್ಲ. ಇವು ನಮ್ಮ ಅಂಗಡಿಗಿರೋ ಬಳಿ ಅಲ್ಲ ಆಲ್ಮೋಸ್ಟ್ 50 ಇದು 50 ರೂಪಾಯಿ ಬಳಿ ಅದಾವ್ರೆ. ನಾನು ನನಗಂತ ಅಷ್ಟೊಂದು ನಾನು ಈ ಅಂಗಡಿ ಒಳಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರೇಟ್ ಎಲ್ಲ ಅವ್ನು ಗೊತ್ತದ ಕರೆಕ್ಟಾಗಿ. ಯಾಕಂದ್ರೆ ಈ ಅಂಗಡಿ ಒಳಗೆ ಓನರ್ ಜಾಸ್ತಿ ಇರ್ತಿದ್ದ, ಅವಾಗೆಲ್ಲ ರೇಟ್ ಗೊತ್ತದ. ಅವ ಬಂದು ನನಗೆ ಕೇಳತ್ತಾನ ಇವು ರೇಟ್ ಹೆಂಗಿರಿ ಅಂತಂದೇಳಿ. ನಾನು 20 ರೂಪಾಯಿ ಅಂದೇನೆ. ಕಡಿಮೆ ಆತಲ್ರಿ, ಇದು ಜಾಸ್ತಿ ಆತಲ್ರಿ ಅಂತಾರ ಅವ. ಮತ್ತ ಈ ಅಂಗಡಿಯಾಗಿದ್ದು ಬಾಳೆ ಮಾಡಿ ಹೇಳೋಣ ನೀನು. ಕಡಿಮೆ ಆತಲ್ರಿ ಅಂತಂದೆ ನಾನು. ಕಡಿಮೆ ಆತಲ್ರಿ ಅಂದೆ ನೀನು. ಎಷ್ಟು ಮರಿನ ಕಾಯಿಲೆ ಆಗಿತ್ತು ನನಗೆ. ಯಪ್ಪ ಗೈಸ್, ಆ ಕಡೆ ಅಂಗಡಿ ನಮ್ಮ ತಮ್ಮನ ಬಿಡಾಕಂತ ಹೋಗಿದ್ದೆ ನಾನು. ಇಲ್ಲಿ ಆಫೀಸ್ ಪೇಷಂಟ್ ಬಂದಿದ್ರು, ಹಂಗಾಗಿ ಚೆಕ್ ಮಾಡಕ್ಕೆ ಬಂದಿದ್ದೆ. ಬೆಳಗ್ಗೆಯಿಂದ ಏನು ವಿಡಿಯೋ ಮಾಡೋಕ್ಕಾಗಿಲ್ಲ ಗೈಸ್, ಯಾಕಂದ್ರೆ ಫುಲ್ ಅಂಗಡಿ ಒಳಗೆ ಕಸ್ಟಮರ್ಸ್ ಇದ್ರು. ನಾನು ಇಲ್ಲಿ ಚೆಕ್ ಮಾಡತ್ತೀನಿ, ನಮ್ಮ ಮಷಿನ್ ಒಳಗೆ ರೀಲ್ ಖಾಲಿ ಆಗ್ಬಿಟ್ಟೈತೆ ಗೈಸ್. ಬರ್ರಿ ಅದನ್ನು ರೀಲ್ನ ಹಾಕೊಂಡಂತ ಹೊಸ ರೀಲು ಇಲ್ಲಿ ನಾ ಇಲ್ಲಿ ಅಪ್ಲೋಡ್ ಮಾಡ್ಕೊಂಡು ಗೈಸ್. ಖಾಲಿ ಬಿಟ್ಟಿಲ್ಲ ಹೊಸ ರೀಲ್.
ಈಗಿಲ್ಲ ಗೈಸ್. ಫಸ್ಟಿಗೆ ನಾವು ಇದನ್ನು ಹಿಂಗಲ್ಬಿಟ್ಟು ಇದೆಲ್ಲ ಇಷ್ಟು ಇಟ್ಬಿಟ್ಟು ಅಷ್ಟೇ ಗೈಸ್. ಇದು ಸ್ವಲ್ಪ ಹಿಂಗೆ ತೊಗೊಂಡು ಇಷ್ಟು ಮಾಡು, ಹಿಂಗೆ ಪ್ರೆಸ್ ಮಾಡಿದ್ರೆ ಮುಗೀತು. ಕಂಪ್ಲೀಟ್. ಉಲ್ಟಾ ಬಂತು. ಹುಬ್ಳಿ ಐ ಕೇರ್ ಆಪ್ಟಿಕಲ್ಸ್ ನಿಯರ್ ಬಸ್ ಸ್ಟ್ಯಾಂಡ್ ಗಜೇಂದ್ರಘಾಟ್. ಬರ್ರಿ ಗೈಸ್, ಇನ್ನೂ ಯಾರು ನನ್ನ ಸ್ಟೋರಿ ವಿಸಿಟ್ ಮಾಡಿಲ್ಲ ವಿಸಿಟ್ ಮಾಡಿರಿ. ನನಗೆ ಯಾರು ಸಬ್ಸ್ಕ್ರೈಬ್ ಮಾಡಿರ್ತೀರಲ್ಲ ಅವ್ರಿಗೆಲ್ಲ ಫುಲ್ ರೀಸನೇಬಲ್ ಪ್ರೈಸ್ ಒಳಗೆ ಕೊಡ್ತೀನಿ. ಮ್ಯಾಕ್ಸಿಮಮ್ 30% ಆಫರ್ ಮಾಡಿಕೊಡ್ತೀನಿ. ನಾನು ಸಬ್ಸ್ಕ್ರೈಬ್ ಮಾಡಿರ್ಬೇಕು ಅಂದ್ರೆ ಅಷ್ಟ ಮಾಡಿಕೊಡ್ತೀನಿ ಅಂತ. ಬರ್ರಿ ಗೈಸ್, ಮತ್ತು ಇವತ್ತು ಬೆಳಗ್ಗೆ ಏನು ವೀಡಿಯೋ ಮಾಡಿಲ್ಲ, ಏನು ವೀಡಿಯೋ ಮಾಡಿದ್ದಿಲ್ಲ. ಯಾಕಂದ್ರೆ ಫುಲ್ ಕಸ್ಟಮರ್ಸ್ ಇದ್ರು, ಸ್ವಲ್ಪ ಕೆಲಸ ಇದ್ರೆ ಹಂಗೆ ಮಾಡೋದಾಗಿರಲಿಲ್ಲ. ಸಾರಿ. ನಮ್ಮ ಮಷಿನ್ ಒಂದು ಆಫ್ ಮಾಡಿಬಿಡ ಅಂತಡ್ರಿ. ಓಕೆ ಗೈಸ್, ಮತ್ತು ಇವತ್ತು ಬೆಳಗ್ಗೆ ನಾನು ಫುಲ್ ಕಸ್ಟಮರ್ಸ್ ಇದ್ದರು, ಬೆಳಗ್ಗೆ ವೀಡಿಯೋ ಮಾಡೋದಾಗಿಲ್ಲ. ಸೊ ಆಮೇಲೆ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದೆ. ಮತ್ತು ಆ ಕಡೆ ಅಂಗಡಿಗೆ ಹೋಗಿದ್ದೆ, ನಮ್ಮ ತಮ್ಮನ ಬಿಡಾಕಂತ ಹೇಳಿ ಬಿಟ್ಟು ಮುಗಿಸ್ಕೊಂಡು ಸೀದಾ ಈ ಕಡೆ ಬಂದಿದ್ದೆ ಪೇಷಂಟಿಗೆ ಅಂತಂದೇಳಿ. ಬೆಳಗ್ಗೆಯಿಂದ ಕೆಲಸ ಮಾಡಿ ತಲೆ ಬಜಿ ನಮ್ಮ ಅಪ್ಪಾಜಿ ಕರೋದು ಅಂತಂದೇಳಿ ಒಂದು ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡೆ. ಕೆಲಸ ಮುಗಿಸ್ಕೊಂಡು ಸೀದಾ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಸೀದಾ ಮನೆಗೆ ಬಂದಿನಿ. ಜಸ್ಟ್ ಬಂದಿನಿ ಗೈಸ್ ಮನೆಗೆ. ಇವತ್ತು ಇನ್ನೊಂದು ಗೈಸ್ ನಮ್ಮ ಫ್ರೆಂಡ್ ಕುಂದಾಪುರದಾಗಿರ್ತಾನ, ಸಂಜಯ್ ಅಂತಂದೇಳಿ. ಅವ ಇನ್ನೂ ಮೇ ಬಿ ಬ್ಲಾಗ್ ಒಳಗೆ ಬಂದಿಲ್ಲ, ಬರ್ತಾನೆ ನೆಕ್ಸ್ಟ್ ಟೈಮು. ಬಂದಾಗ ಅವ್ನು ವ್ಲಾಗ್ ಒಳಗೆ ತೋರಿಸ್ತೇನೆ ನಿಮ್ಗೆ ಗೈಸ್. ಅವ್ನು ಊರಿಂದ ಒಂದು ಗಿಫ್ಟ್ ನನಗಂತೇಳಿ ಒಂದು ಗಿಫ್ಟ್ನ ಕಳ್ಸ್ಯಾನ. ತೋರಿಸ್ತೀನಿ ಬರ್ರಿ ಗಿಫ್ಟ್ ಒಳಗೆ ಹೆಂಗೆ ಏನೈತೆ ಅಂತ. ಇದೆ ಗೈಸ್ ಗಿಫ್ಟು. ಇವತ್ತು ಬೆಳಗ್ಗೆ ಅವನು ನಿನ್ನೆ ರಾತ್ರಿ ಇಟ್ಟಿದ್ದ ಗೈಸ್. ಅಭಿ ಬಾಯಿಲೆ ಅವನು ನಿನ್ನೆ 7:30 ಅನ್ಸುತ್ತೆ ಗೈಸ್ ಕುಂದಾಪುರದಲ್ಲಿ ಇಟ್ಟ. ಇದೆ ಪಾಪ ನಿನ್ನೆ ಎಷ್ಟು ಗಂಟೆಗೆ ಅಂದ್ರೆ ಒಂದು 7:30 ಹಂಗೆ ಇಟ್ಟನ್ ಗೈಸ್. 7:30 ಇಟ್ಟಂದ್ರೆ ನಾನು ಬೆಳಗ್ಗೆ 4 ಗಂಟೆಗೆ ರಿಸೀವ್ ಮಾಡ್ಕೊಳಕಂತ ಬಂದೆ. 4 ಗಂಟೆಗೆ ರಿಸೀವ್ ಮಾಡ್ಕೊಂಡೆ ನಮ್ಮ ಗಡದ ಬಸ್ ಸ್ಟ್ಯಾಂಡ್ಗೆ ಹೋಗಿ. ವಾವ್ ಗೈಸ್, ಹುಡಿ ಅನ್ಸುತ್ತಿದೆ ಪೂರ. ಮಸ್ತ್ ಐತೆ ಗೈಸ್ ಇದು. ಪೋಲೋ ಉಷಾ 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 ಗೈಸ್ ಸಚ್ಚಿ ಅಕ್ಕ ನಾನು ಚಸ್ಮಾ ತಗೊಂಡಿಟ್ಟೆ, ನನಗೆ ಚಸ್ಮಾ ಬೇಕು ಆದರೂ ನಮ್ಮ ದೋಸ್ತ್ ಕೊಟ್ಟಾನಿಲ್ಲ ಗೈಸ್. ಹಿಂಗೆ ಒಂದು ಯಾವುದೋ ಬಾಸ್ ಹೋಗೋ ಬಾಸ್ ಯಾವುದೋ ಪರ್ಫ್ಯೂಮ್ ಅನ್ಸುತ್ತೆ ಗೈಸ್, ಮೇ ಬಿ ಹೌದು ಗೈಸ್ ಪರ್ಫ್ಯೂಮ್. ಸ್ಮೆಲ್ ಅಂತ ವಿವೇಕ್ ಗೈಸ್ ಸ್ಮೆಲ್ಲು ನೋಡಿ. ಸ್ಮೆಲ್ ನೋಡಿದ್ವಿ ನಿನಗೆ ಅಂತ ಹೇಳಿಲ್ಲ. ಸ್ಮೆಲ್ ಮಾಯ್ಸ್ ಸೆಕ್ಸಿ ಐತಿ. ಸಂಜಯ್ ಕುಂದಾಪುರ ಮಚಾ, ಥ್ಯಾಂಕ್ ಯು, ಲವ್ ಯು ಗೈಸ್. ನೋಡಿದ್ರೆ ಹೆಂಗೈತೆ ಅಂತ ಗಿಫ್ಟು ಪಾಪ ಗೈಸ್. ಅವ್ನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಂಡೇ ದಿನ ನೈಟ್ ಇಡಾತಿದ್ದ ಗೈಸ್. ಆಮೇಲೆ ಅವ್ನಿಗೆ ಬಸ್ ಮಿಸ್ ಆಗಿತ್ತು, ಸೊ ಹಂಗಾಗಿ ಇಡೋಕ್ಕಾಗಿದ್ದಿಲ್ಲ. ಬಟ್ ವಾಪಸ್ ನಿನ್ನೆ ನೈಟು ಅವನದು ಗಿಫ್ಟಾಗಿ ಸಿಕ್ಕಿದ್ದು ಗೈಸ್, ಗಿಫ್ಟಾಗಿ ಸಿಕ್ಕಿತ್ತು. ನಾನು ಜಸ್ಟ್ ಹಂಗೆ ಸುಮ್ಮನೆ ಕೇಳಿದೆ, ಮಚ್ಚ ನಂಗೆ ಬೇಕಿದ್ದು ಅಂತಂದೇಳಿ. ಅವ್ನು ಓಕೆ ಮಚ್ಚ ಅಂತಂದೇಳಿ ನೈಟ್ ಬಸ್ಸಿಗೆ ಇಡೋಕೆ ರೆಡಿ ಆಗಿಬಿಟ್ಟಿದ್ದೆ ಆಲ್ರೆಡಿ. ಇಟ್ಟು ಕಳ್ಸೋಣ ಆದರೂ ಮಸ್ತ್ ಐತೆ ಗೈಸ್. ಅದಕ್ಕೆ ನಾವು ರಿಟರ್ನ್ ಏನಾರು ಒಂದು ಕಳಿಸ್ಬೇಕಾದ್ರೆ ನಿಮಗೆ ಒಂದು ಸಲ ತೋರಿಸಿ ಆಮೇಲೆ ಕಳಿಸ್ತೀನಿ ಅಂತ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಆದಷ್ಟು ಗೈಸ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡೋಕ್ಕೆ ನೀವು ನಿಮ್ಮ ಕಡೆ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಒಳಗೆ ಯಾರ್ಯಾರು ಅದ ನೋಡು ಅವ್ರಿಗೆಲ್ಲ ಟ್ಯಾಗ್ ಮಾಡಾಕ್ರಿ. ಟ್ಯಾಗ್ ಮಾಡಾಕಿ ನನಗೆ ಸಬ್ಸ್ಕ್ರೈಬ್ ಮಾಡೋಕೆ ಹೇಳ್ರಿ, ಬೆಳೆಸ್ರಿ, ಬೆಳೆಯಮ್ಮ. ಇನ್ನೂ ನಮ್ಮ ಲೈಫ್ ಒಳಗೆ ಹೋಗೋದು ಭಾಳ ಐತಿ, ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ ಅಂತ.
ಇಷ್ಟೇ ಹೇಳಿ ವ್ಲಾಗ್ನ ಇಲ್ಲೇನು ಮಾಡ್ತೀನಿ ಗೈಸ್. ಲವ್ ಯು, ಟೇಕ್ ಕೇರ್, ಬಾಯ್. ಕಾಮೆಂಟು ಸಬ್ಸ್ಕ್ರೈಬು ಏನಾರು ತಪ್ಪಿತ್ತಂದ್ರೆ ಕಾಮೆಂಟ್ ಮಾಡಿರಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ಗುಡ್ ನೈಟ್, ಲವ್ ಯು, ಬಾಯ್.